ಕರ್ನಾಟಕ ಟಿವಿ ಬಳಗದ ವತಿಯಿಂದ ಕರುನಾಡ ಸುಧಾರಕರು ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಕನ್ನಡದ ನಿಜ ಸ್ವರೂಪವನ್ನು ಅನಾವರಣಗೊಳಿಸಿದ್ದೀರಿ. ಭಾಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಕನ್ನಡದ ಶಿವಕುಮಾರ್ ಮತ್ತು ಅವರ ಸ್ನೇಹಿತರು ಸೇರಿ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಶುಭ ಕೊಡ್ತಾ ಇದ್ದೀವಿ. ನನಗೆ ಬಹಳ ಹೆಮ್ಮೆ. ನಾನು ಹೇಳಿ ಕೇಳಿ ಉಪನ್ಯಾಸಕನಾಗಿ 10 ವರ್ಷಗಳ ಕಾಲ ಕೆಲಸ ಕನ್ನಡ ಕಸ್ತೂರಿಗಿಂತ ಸುವಾಸನೆಗಳ ಕನ್ನಡ. ಇಡೀ ಭಾರತ ದೇಶದಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದ ಗೌರವ. ಯಾವುದಾದ್ರೂ ಸಾಹಿತ್ಯ ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಏನಾದರೂ ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದ್ದರೆ ಅದು ಕನ್ನಡ ಮಾತ್ರ. ಹಾಗಾಗಿ ಕನ್ನಡಕ್ಕೆ ಆ ಕನ್ನಡವನ್ನು ವರ್ಣಿಸಲು ಹೋಗ್ತಾ ಇದ್ದರೆ ಅದಕ್ಕೆ ತಿಂಗಳು ಸಾಲದು, ವರ್ಷಗಳು ಸಾಲದು. ಎಷ್ಟೋ ಮಹನೀಯರು ಕನ್ನಡವನ್ನು ಕಟ್ಟಿದ್ದಾರೆ, ಕನ್ನಡವನ್ನು ಬೆಳೆಸಿದ್ದಾರೆ, ಕನ್ನಡವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲ ಧನ್ಯರು. ಇದನ್ನು ಜನರಿಗೆ ಮತ್ತೊಮ್ಮೆ ಪುನರ್ ನೆನಪಿಸುವುದಕ್ಕೆ, ಕನ್ನಡದ ವೈಭವವನ್ನು ಮತ್ತೆ ಹೇಳುವುದಕ್ಕೆ, ಆಮೇಲೆ ಕನ್ನಡದ ಬಗ್ಗೆ ಅರಿವು ಮೂಡಿಸೋಕ್ಕೆ ಕರ್ನಾಟಕ ಟಿವಿ ಬಳಗದ ಶಿವಕುಮಾರ್ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ನನಗೂ ಹೆಮ್ಮೆ ಇದೆ ಕಾರ್ಯಕ್ರಮ ಬಂದಿದ್ದು. ಆ ಬಳಗಕ್ಕೂ ಶುಭ ಕೋರ್ತಾ ಇದ್ದೇನೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.